ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಮಕ್ಕಳ ಮಾನಸಿಕ ಈ ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡೋದಕ್ಕೆ ಅದನ್ನು ನಿಯಂತ್ರಿಸೋದಕ್ಕೆ ಮಕ್ಕಳಿಗೆ ಅದನ್ನು ಇದು ಮಾಡೋದಕ್ಕೆ ನಿಮ್ಮ ಚಿಂತನೆ ನಡೆಸ್ತೀವಿ. ಅದ್ರ ಬಗ್ಗೆ ಏನಾದರೂ ಈಗ ಯುವಕರಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ ಖಂಡಿತವಾಗಿಯೂ ಮಾನಸಿಕ ಒಂದು ಖಿನ್ನತೆಗಳು, ಒತ್ತಡಗಳು ಮತ್ತು ಸಮಸ್ಯೆಗಳು ಆಗ್ತಾ ಇರುವಂಥದ್ದು ನಮ್ಮಲ್ಲಿ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತು ಇವತ್ತಿನ ಒಂದು ಯುವ ಪೀಳಿಗೆಗೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಇವತ್ತಿನ ದಿವಸ ಉದ್ಭವ ಆಗಿದೆ. ಅದರ ಬಗ್ಗೆ ಈಗ ತಮಗೆ ಗೊತ್ತಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಅದನ್ನು ಬ್ಯಾನ್ ಮಾಡಿರುವಂಥದ್ದು ಕೂಡ ಮಾಡಿದ್ದಾರೆ. ಆದ್ದರಿಂದ ನಾನು ಕೂಡ ಇದರ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ಚರ್ಚೆ, ಈ ಡಿಜಿಟಲ್ ಅಡಿಕ್ಷನ್ ಏನಿದೆ, ಈ ಡಿಜಿಟಲ್ ಅಡಿಕ್ಷನ್ನಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನಾವಶ್ಯಕವಾಗಿ ಅದರಲ್ಲಿ ಕಾಲ ಕಳೀತಾ ಇರೋದ್ರಿಂದ ಮಾನಸಿಕ ದೈಹಿಕ ಬೆಳವಣಿಗೆ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇದು ಒಂದು ಇವತ್ತಿನ ಈ ಆಧುನಿಕ ಒಂದು ಜಗತ್ತಿನ ಒಂದು ಸಮಸ್ಯೆ. ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಸ್ಪಂದಿಸಬೇಕಾಗ್ತದೆ ಮತ್ತು ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ, ತಿಳುವಳಿಕೆಯನ್ನು ನೀಡಬೇಕಾಗ್ತದೆ. ಇದೆಲ್ಲ ಕೂಡ ಅಗತ್ಯ ಇದೆ. ಅದರಿಂದ ಕೇಂದ್ರ ಸರ್ಕಾರದವರು ಇದಕ್ಕೆ ಹೆಚ್ಚು, ನಾನು ಕೂಡ ಇದು ವಿಚಾರದ ಬಗ್ಗೆ ಕೇಂದ್ರದ ಗಮನವನ್ನು ಸೆಳೆಯೋದಕ್ಕೆ ನಾನು ಕೂಡ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಇದು ಟೆಕ್ನಾಲಜಿ ಮತ್ತು ಸಾಫ್ಟ್ವೇರು ಮತ್ತು ಈ ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ಅದನ್ನು ನಿಯಂತ್ರಣ ಆಗಬೇಕಾದ್ರೆ ದೇಶಾದ್ಯಂತ ಆಗಬೇಕು. ಒಂದು ರಾಜ್ಯದಲ್ಲಿ ಮಾಡ್ತೀವಿ, ಇನ್ನೊಂದು ರಾಜ್ಯದಲ್ಲಿ ಅದು ಭಾಳ ಕಷ್ಟ ಇದೆ. ಸೊ ಇದು ನ್ಯಾಷನಲ್ ಲೆವೆಲಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಡಿಸ್ಕಷನ್ ಆಗಬೇಕು ಮತ್ತು ನಾವು ಏನೋ ಒಂದು ತೀರ್ಮಾನಕ್ಕೆ ಬರಬೇಕು. ಇದು ನಿಜವಾಗಲೂ ಇವತ್ತಿನ ಜನರೇಷನ್ಗೆ ಇದು ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದಂತೂ ಖಂಡಿತ. ಸರ್, ಮಕ್ಕಳಿಗೆ ಈ ಸೋಷಿಯಲ್ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಫೋನ್ಗಳ ಮುಖಾಂತರ ಹೆಚ್ಚು ಉಪಯೋಗ ಆಗ್ತಾ ಇರುವಂಥದ್ದು. ಮತ್ತು ಇವತ್ತು ಫೋನ್ಗಳು ನಾವೇ ಮಕ್ಕಳಿಗೆ ಕೊಟ್ಟಿದ್ದೀವಿ. ಕೋವಿಡ್ ಆದಾಗ ಆ ಫೋನ್ಗಳ ಮುಖಾಂತರನೇ ಎಜುಕೇಷನ್ ಆಗೋಯ್ತು. ಸೊ ಆ ಕೋವಿಡ್ ಆದ ನಂತರ ಇದು ಹೆಚ್ಚು ಉಲ್ಬಣ ಆಗಿರುವಂಥದ್ದು. ಯಾಕಂದರೆ ನಾವು ಡಿಜಿಟಲ್ ಲರ್ನಿಂಗ್ ಅಂತ ಶುರು ಮಾಡೋದು. ಸೊ ಶಾಲಾ ಮಕ್ಕಳಿಗೆ ಎಲ್ಲ ಸಿಲೆಬಸ್ಸು, ಎಜುಕೇಷನ್ ಸಿಸ್ಟಮ್ ಇದೆಲ್ಲ ಕೂಡ ಫೋನ್ಗಳ ಮುಖಾಂತರ, ಲ್ಯಾಪ್ಟಾಪು, ಐಪ್ಯಾಡ್ಗಳ ಮುಖಾಂತರ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೀಗ ಅವರು ಅಡಿಕ್ಟ್ ಆಗಿದ್ದಾರೆ. ಸೊ ಇದನ್ನು ನಾವು ಸ್ವಲ್ಪ ಹೆಚ್ಚಿನ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಏನೇ ಕ್ರಮ ತಗೊಳ್ಬೇಕಾದ್ರೆ ಅದು ಒಂದು ಕಡೆ ಕ್ರಮ ತಗೊಂಡ್ರೆ ಅದು ಅನುಷ್ಠಾನ ಆಗುವಂಥ ಕ್ರಮ ಆಗಬೇಕು ಮತ್ತು ಅದರಿಂದ ಅದನ್ನು ಜನರು ಕೂಡ ಒಪ್ಕೊಳ್ಳುವಂಥ ಕ್ರಮ ಆಗಬೇಕು. ಸೊ ಅದರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಹೆಚ್ಚು ಚರ್ಚೆ ಮಾಡುವಂಥ ಅಗತ್ಯತೆ ಇದೆ. ಅದು ಖಂಡಿತ ಈ ಒಂದು ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಕೊಡಲೇಬೇಕಾಗಿದೆ. ನಾನು ಕೂಡ ಕೇಂದ್ರ ಸಚಿವರಿಗೆ ಒಂದು ಪತ್ರ ಬರೀತಾ ಇದ್ದೀನಿ, ನಮ್ಮ JP ನಡ್ಡಾ ಅವರಿಗೆ. ಈ ವಿಷಯದ ಬಗ್ಗೆ ತಾವು ಕೇಂದ್ರದಲ್ಲಿ ಮಾತಾಡಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ನೀವು ಮಾತಾಡಬೇಕು ಮತ್ತು ಇದ್ರ ಬಗ್ಗೆ ನಾವೆಲ್ಲ ಕೂಡ ಸೇರಿ ಇದಕ್ಕೇನಾದರೂ ಕ್ರಮ ತಗೊಳ್ಬೇಕು ಅಂತ ನಾನು ನಡ್ಡಾ ಅವ್ರಿಗೂ ಕೂಡ ನಾನು ಪತ್ರ ಬರೀತಾ ಇದ್ದೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.